ಕಲಬುರಗಿಯಲ್ಲಿ ಉದ್ಯಮಿಗಳ ಜೊತೆಗೆ ಜಾಧವ್ ಸಂವಾದವನ್ನ ನಡೆಸ್ತಾರೆ. ಕಲಬುರಗಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಾಧವ್ ಉಮೇಶ್ ಜಾಧವ್ ಅವರು ಇವರು ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧವಾಗಿ ಕಣಕ್ಕಿಳಿದಿರುವಂತಹ ಅಭ್ಯರ್ಥಿ. ಸಂವಾದದ ನಂತರ ಉಮೇಶ್ ಜಾಧವ್ ಇವತ್ತು ಮತ್ತೆ ಕ್ಯಾಂಪೇನ್ ಅನ್ನ ಮುಂದುವರಿಸ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆಮೇಲೆ ಕಲಬುರಗಿಯಲ್ಲಿ 2ನೇ ಹಂತದ ಚುನಾವಣೆ ನಡೀತಾ ಇರುವಂತದ್ದು, ಅಂದ್ರೆ 23ನೇ ತಾರೀಕು ಮತದಾನ. ಹೀಗಾಗಿ ಅಲ್ಲೆಲ್ಲ ಇವತ್ತು ಕೂಡ ಬಹಿರಂಗ ಸಮಾವೇಶಕ್ಕೆ ಇನ್ನೂ ಕೂಡ ಅವಕಾಶಗಳಿದೆ ಮುಂದೆನೂ ಕೂಡ. ಈ ಕಾರಣಕ್ಕಾಗಿನೇ ಕಲಬುರಗಿಯಲ್ಲಿ ಉಮೇಶ್ ಜಾಧವ್ ಅವರು ನಿನ್ನೆ ನಾವೆಲ್ಲ ನೋಡಿದ್ವಿ, ಸಾಷ್ಟಾಂಗ ನಮಸ್ಕಾರ ಸ್ಟೇಜ್ ಮೇಲೆನೆ ಮಾತನಾಡ್ತಾ ಇದ್ದಂತ ಉಮೇಶ್ ಜಾಧವ್ ಅವರು ನೇರವಾಗಿ ಸ್ಟೇಜ್ ನ ಮಧ್ಯಕ್ಕೆ ಬಂದು ಅಡ್ಡಡ್ಡ ಮಲಗಿ ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾರೆ. ಯಾರಿಗೆ? ಮತದಾರರಿಗೆ. ಈ ಬಾರಿ ದಯವಿಟ್ಟು ನನ್ನನ್ನ ಗೆಲ್ಸ್ಕೊಂಡ್ಬರ್ಬೇಕು ಅಂತೇಳಿ. ಇವತ್ತು ಆ ತರದ ಪ್ರಯತ್ನಗಳು ಮುಂದುವರಿಯುತ್ತವೆ. ಇವತ್ತು ಉದ್ಯಮಿಗಳ ಜೊತೆಗೆ ಸಂವಾದವನ್ನ ನಡೆಸ್ತಾರೆ ಅಂದ್ರೆ ಕಲಬುರಗಿ ಸೇರಿದಂತೆ ಬಹುಶಃ ಉತ್ತರ ಕರ್ನಾಟಕ ಭಾಗದ ಉದ್ಯಮಿಗಳು ಇದರಲ್ಲಿ ಪಾಲ್ಗೊಳ್ತಾರೆ ಅಂತ ಕಾಣಿಸುತ್ತೆ. ನಾನು ಆಯ್ಕೆಯಾಗಿ ಬಂದ್ರೆ ಉದ್ಯಮಿಗಳಿಗೆ ಎಂತಹ ಪೂರಕ ವಾತಾವರಣವನ್ನ ನಿರ್ಮಿಸಿಕೊಡಬಲ್ಲೆ, ಕೈಗಾರಿಕೆ ಅಭಿವೃದ್ಧಿಗೋಸ್ಕರ ತನ್ನ ಮನಸ್ಸಲ್ಲಿರುವಂತ ಯೋಜನೆಗಳು ಏನೇನು, ತನ್ನ ದೂರದೃಷ್ಟಿಗಳು ಏನೇನು, ಈ ವಿಚಾರವನ್ನ ಬಹುಶಃ ಅವರು ಉದ್ಯಮಿಗಳ ಮುಂದಿಡ್ತಾರೆ ಅಂತ ಕಾಣಿಸುತ್ತೆ. ನೋಡ್ಬೇಕಿದೆ ಇವತ್ತು ಉದ್ಯಮಿಗಳೊಂದಿಗಿನ ಸಂವಾದ ಹೇಗೆ ನಡೆಯುತ್ತೆ, ಏನು ಎತ್ತ ಅಂತ.